ನೋಡಿ ಸ್ವಲ್ಪ ಫೋಟೋಶೂಟ್ ಮಾಡುವ. ಇಷ್ಟು ಹತ್ತಿ ಆದಮೇಲೆ ಒಂದು ಫೋಟೋಶೂಟ್ ಸಹ ಮಾಡಲೇಬೇಕಲ್ಲ. Guys, today we are in Braehead and this is a lovely view what we can see from here. So Braehead ಬಂದಿದ್ದೇವೆ. So this is the view. This is just start of the stay. ಇನ್ನು ಫಸ್ಟ್ ಒಂದು ಸ್ಮಾಲ್ ಟ್ರೆಕ್ ಮಾಡಿಕೊಂಡು ದೆನ್ ವಿ ವಿಲ್ ಗೋ ಫಾರ್ ವಾಟ್ ಯು ಕಾಲ್ sea view walk. Okay, let's get started. ಯಾರೋ ಗಿಟಾರ್ ಬಾರಿಸಿದ್ದಾರೆ. ಟು ಲುಕ್ ಅಟ್ ದ ವ್ಯೂ ಫ್ರಮ್ ಯು. ಎಷ್ಟು ಪೀಸ್ ಆಗಿದೆಯಲ್ಲ, ಕಾಮಾಗಿ. ಕೆಳಗೆ ರೈಲ್ವೆ ಟ್ರ್ಯಾಕ್ ಅಲ್ಲ. ಓಕೆ, ಇದು ಸಿ ವ್ಯೂ ನೋಡ್ಕೊಂಡು ಹೋಗ್ಲಿಕ್ಕೆ ಅಲ್ಲ, ಕ್ಲಿಫ್ ವಾಕ್. ಇದು ನಾವು ಟ್ರೆಕ್ ಮಾಡಲಿಕ್ಕೆ. ಸೊ ಲೆಟ್ಸ್ ಗೋ ಟ್ರೆಕ್ಕಿಂಗ್ ಫಸ್ಟ್. ಇಲ್ಲಿ ಮ್ಯಾಪೆಲ್ಲ ಸಣ್ಣ ಮಕ್ಕಳೆಲ್ಲ ಬರೆದಿಟ್ಟಿದ್ದಾರೆ, ಹಾಳು ಮಾಡಿದ್ದಾರೆ. ಎಂಥದ್ದು ಬರೆದಿದ್ದಾರೆ ಅಲ್ಲ, ಬರ್ಡ್ಸ್ ಕಾಣುತ್ತೆ, ಲ್ಯಾಂಡ್ಸ್ ಕಾಣುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ತಿಂದದಲ್ಲ ನಿಂದು ಕರೆಕ್ಟ್ ಇದೆ. 850 ಮೀಟರ್ಸ್ ನಡಿಬೇಕೀಗ. ಬಟ್ ಎಷ್ಟು ಪೀಸ್ ನೋಡಿ, ಜನರೇ ಇಲ್ಲ, ಖಾಲಿ ಖಾಲಿ. ಸ್ಟಾರ್ಟ್ ಮಾಡಿದಷ್ಟೇ ಆಲ್ರೆಡಿ ಮೇಡಮ್ ಟಯರ್ಡ್ ಆಗಿದ್ದಾರೆ. ಇಲ್ಲ ಇಲ್ಲ, ನಿಮ್ಮೇಲೆ ಕೈ ಇಟ್ಟು ನಡಿಲ್ಲ ನೋಡಿ. ಹೀಗೆ ಕೈ ಹಾಕ್ಕೊಂಡು ಬಿದ್ರೆ ಸ್ಟೆಪ್ ಮೇಲೆ ಉರುಳ್ಕೊಂಡು ಹೋಗುತ್ತೆ. ನಿಮ್ಗೆ ನಾನು ಉಳ್ಕೊಂಡು ಹೋಗ್ಬೋದು. ದಟ್ಸ್ ಫಸ್ಟ್ ಶಾಟ್. ನಾ ಇದೆ ಯಾವುದು, ನಾ ಇರೋದಲ್ಲ ನೋಡಿ, ನಾ ಏನು ತಗೊಂಡು ಬಂದಿದ್ದಾರೆ. ಯಾವುದು ಹೌದು. ಅದರಲ್ಲಿ ಟ್ರೆಕ್ ಮಾಡಲಿಕ್ಕೆ ಸಹ ಫುಲ್ ಕಾಂಕ್ರೀಟ್ ಹಾಕಿದ್ದಾರೆ. ಹಾಂ, ಇದ್ರೆ ಒಳ್ಳೆ ಭೂತ ಎಲ್ಲ ಬಂದು ನೇತಾಡಿದಾಗೆ ಕಾಣ್ತದೆ. ಕೂಲೆ ಬಂದು. ಸಿಮೆಂಟ್ ಇಲ್ಲವಾ? ಓ, ಇಲ್ಲಿ ತನಕ ಮಾತ್ರ ಸಿಮೆಂಟ್ ಅಲ್ಲ. ನನಗೆ ಆಲ್ರೆಡಿ ಸಾಕಾಯಿತು ಬ್ಯಾಗ್ ಹಾಕಿದ್ದಕ್ಕೆ. ಇಲ್ಲ ಹೋಗುವ. ಇಲ್ಲಿ ಏನು ಸಣ್ಣ ಮಕ್ಳಿರೋದು ನಾವೆಲ್ಲ ಒಂದು ಕಾಲಲ್ಲಿ ಹೋಗ್ತಿದ್ದೆವು. ದೊಡ್ಡ ವಿಷಯನ ನೋಡಿ, ನೀವು ನೋಡಿ ನೋಡಿ ಬರ್ತಿದ್ದೀನಿ ನೋಡಿ. ಹೋಗಿ. ಆದರೂ ಗ್ರಿಪ್ ಇದೆ. ಮಳೆ ಬಂದರೆ ಜಾರ್ಬೋದಲ್ಲ. ಬಟ್ ಇಳಿಯುವಾಗ ಮಳೆ ಬಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಹತ್ತುವಾಗ ಮಳೆ ಬಂದರೆ ಹತ್ಬೋದು, ಐ ಫೀಲ್. ನಡೆಯಕ್ಕಿದೆಯಲ್ಲ ಜಾಗ. ಎಲ್ಲ ರೂಟ್ಸ್, ಮರದ ರೂಟ್ಸ್ ಎಲ್ಲ ಹೊರಗೆ ಬಂದಿದೆ ನೋಡಿ. ಮೇ ಬಿ ನೀರು ಅರ್ಧ ರೂಟ್ಸ್ ಕಾಣಿಸ್ತದೆ ನೋಡಿ. ತುಂಬ ಜನರಿದ್ದರು, ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಯಾರೋ ಒಬ್ಬೊಬ್ಳೆ ನಿಂತಾಳೆ. ಜಾರಲ್ಲ ನೋಡೋದು ನೋಡಿ. ನಾವು I guess I'm tired to hold the camera, so I'm gonna cut it now for some time. ಅಲ್ಲ, ಹೆಲ್ಮೆಟಿಗೆ ಹಾಕಂತದಿರ್ಬೇಕಿತ್ತು. ತಲೆಗೆ ಹೆಲ್ಮೆಟಿಗೆ ಹಾಕುವಂತ ಉಂಟು. ಅದಕ್ಕೆ ತಲೆಗೆ ಹೆಲ್ಮೆಟ್ ಹಾಕಿ ಬರಲಿಕ್ಕೆ ನಾನೇನು ಕನ್ಸ್ಟ್ರಕ್ಷನ್ ವರ್ಕರಾ? ಓಕೆ, ಇನ್ನು ಸ್ವಲ್ಪ ಮೇಲೆ ಹೋಗ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೇನೆ. ಓಕೆ, ಟಾಟಾ, ಸಿ ಯು ಇನ್ ಸಮ್ ಟೈಮ್. ಓ, ಇಲ್ಲಿ ಪ್ರಾಬ್ಲಮ್ ಅಂತ ಹೇಳಿದರೆ ಚಳಿ ಜಾಸ್ತಿ. ಸೊ ಜಾಕೆಟ್ ಹಾಕಿ, ಬ್ಯಾಗ್ ಹಾಕಿ, ಶೂ, ಥರ್ಮಲ್ ಎಲ್ಲ ಹಾಕಿ ವೆಯ್ಟ್ ಜಾಸ್ತಿ ಆಗ್ತದೆ. ಇಫ್ ಯು ಜಸ್ಟ್ ಸಿಂಪ್ಲಿ ಟ್ರೆಕ್ ಇನ್ ಶಾರ್ಟ್ಸ್ ಅಲ್ಲ, ಐ ಫೀಲ್ ಇಟ್ ಬಿ ಟೂ ಮಚ್ ಲೈಟ್ ವೆಯ್ಟ್. ಅದೇ ಮರೊಂದು ಅಡ್ಡ ಬಿದ್ದಿದೆ. ಒಳಗಿಂದ ಹೋಗ್ತಿದ್ದೆ. ನಾಯಿ ಇದೆ.
The dog also did the track. Bye. ಸೈಡ್ ಬಂದ್ರೆ ಹೋಗ್ಲಿ. ಎಲ್ಲೋ ಒಂದು ಮರ ಅಡ್ಡ ಬಿದ್ದಿದೆ. ಎಲ್ಲೋ ಒಂದು ಮರ ಅಡ್ಡ ಬಿದ್ದಿದೆ. ಎಲ್ಲ ಕಡೆ ಮರ ಅಡ್ಡ ಬಿದ್ದಿದೆ. ಸ್ಟಾಮಿಗೆ ಆಯ್ತು. ಅಲ್ಲಿ ರೂಟ್ ಸಮೇತ ಬಿದೆಯಲ್ಲ. ಸ್ಲೋಲಿ ಹಾಂ ಹಿಡಿತೇನೆ. ಪುಷ್ ಕೊಡಲ ಹಿಂದಿಂದ ಹೀಗೆ. ಇವತ್ತು ಜಾಸ್ತಿ ಮಾತಾಡ್ತಿದ್ದಾರೆ ನಮ್ಮ ಮೇಡಮ್. ಎಕ್ಸ್ಟ್ರೋವರ್ಟ್ ಆಗ್ತಿದ್ದಾರೆ ಆಮೇಲೆ. ಇಷ್ಟೊಂದು ಹತ್ತು ಬಂದೆವು. ಅಲ್ಲೊಂದು ಮರ ಬಿದ್ದಿದೆ ಕೆಳಗಡೆ ಫುಲ್ಲು. ಮೇ ಬಿ ತುಂಬ ಬಿದ್ದು ಅಡ್ಡಾಗಿದೆ. ಇಲ್ಲೆಲ್ಲ ಮರ ಬೀಳಿಲ್ಲ. ಮೇ ಬಿ ಅದು ಪಾಯಿಂಟ್ ಆಗಿ ಉಂಟು, ಅದಕ್ಕೆ ಬಿದ್ದಿದೆ. ವಾವ್, ಲುಕ್ ಸೊ ಬ್ಯೂಟಿಫುಲ್. ವಿ ಹ್ಯಾವ್ ರೀಚ್. ಎಂತ ಹಾಕಿದೆ? ಯಾ ನೋ ಶೂಸ್ ರಾತ್ರಿ ಯಾರು ತೋಲ್ ಎಲ್ಲೆಲ್ಲ ಕಾಣಿಸ್ತಂದ್ರೆ ಯಾವ ಹೂ? ಲುಕ್ಸ್ ನೈಸ್ ರೈಟ್, ಲೈಕ್ ಅ ಬಾರ್ಡರ್. ಓ, ಆ ಕ್ರಾಸ್ ತನಕ ನಾವು ಹೋಗ್ಬೇಕೀಗ ಮೇಲೆ. The problem is, one, it's very cold and we catch our breath. ತುಂಬ ಚಳಿ ಇದ್ದರೆ what happens, we can't breathe that frequently, and if you breathe ಎಲ್ಲ ಫುಲ್ ಉರ್ಕೊಳ್ಳುತ್ತೆ ಒಳಗೆಲ್ಲ, ಉರಿ ಥರ ಆಗ್ತದೆ. ಇದರೊಳಗೆ ನೋಡಿ ಗಿಡದ ಜನರು ಬರ್ತಿದ್ದಾರೆ, ಕಾಣೋದಿಲ್ಲ ಇದ್ದಾರ ಅಂತೇಳಿ. ಬಿಕಾಸ್ ಅಷ್ಟು ಉದ್ದ ಗಿಡ ಬೆಳ್ತಿದೆ, ನಿಮ್ಗೆ ಗೊತ್ತಾಗಲ್ಲ. ನಮ್ಮದು ಆಲ್ಮೋಸ್ಟ್ 5 ಫೀಟ್ 6 ಫೀಟ್ ನನ್ನ ಅಷ್ಟೇ ಹೈಟ್ ತನಕ ಗಿಡ ಬೆಳೆದಿದೆ. ಇಲ್ಲಿ ನಡೀಲಿಕ್ಕೆ ಭಾರಿ ಚಂದ ಉಂಟು. ಆ ಸೈಡ್ ನೋಡಿ ನೋಡು, ಲುಕ್ ದೇ. ಪೋಸ್ ಕೊಡ್ತೇವೆ ಮತ್ತೆ ವಿಡಿಯೋಸ್ ಕಟ್ ಮಾಡ್ಬೋದು. ಜಾಕೆಟ್ ತೆಗಿಬೇಕಾ? I guess you guys can see in the camera what I can't see. Yeah, let me click. ಫುಲ್ ಗಿಡಗಳ ಮಧ್ಯೆಯಲ್ಲಿ ನಡ್ಕೊಂಡು ಹೋಗ್ತಿದ್ದೇವೆ and it's raining a little bit. But they have like a little apartment. ಇಲ್ಲಿ ಮೇಲೆ ಬರ್ತಾ ಜನರು ಜಾಸ್ತಿ ಆಗ್ತಿದ್ದಾರೆ. ಸೊ ನೋಡಿ ಎಷ್ಟು ಚಂದ, ಎಲ್ಲೋ ದಟ್ಟಿ ಫೆಲ್ಲೋ ಆಗಿ. ಬಟ್ ಈಗ ಹತ್ತ ಶೆಕೆ ಜಾಸ್ತಿ ಆಗ್ತಿದೆ. ಸೊ ಒಳಗೆಲ್ಲ ಬೆವರ್ತಾ ಉಂಟು. ಇಲ್ಲಾದರೆ ಒಬ್ರೊಬ್ಬರಿಗೆ ಮಾತ್ರ ಹೋಗ್ಲಿಕ್ಕಾಗುತ್ತೆ. ಇಬ್ಬರಿಬ್ಬರು ಬಂದರೆ ಹಾಗೆ ಲಾಕ್ ಆಗ್ತದೆ, ಒಬ್ಬರು ಗಿಡ ಒಳಗೆ ಹೋಗ್ಬೇಕಾಗ್ತದೆ. ನೋಡಿ ಹಿಂದಿ ಅವಳು ನೆಗರ್ತಿದ್ದಾಳೆ ಗಿಡ. ಈಗ ಸದ್ಯಕ್ಕೆ ಫೋಟೋಸ್ ಇಲ್ಲಿ ನಿಲ್ಲಿಸಿದ್ದೆವು, ಎಲ್ಲ ಟಯರ್ಡ್ನೆಸ್ ಎಲ್ಲ ಹೋಯ್ತು.
ಇಲ್ಲಿ ತುಂಬ ಜನರು ಎಲ್ಲ ಇಳಿತಾ ಇದ್ದಾರೆ, ಮಳೆ ಬರ್ತಾ ಉಂಟು ಅಂತೇಳಿ ಮೋಸ್ಟ್ಲಿ. ಇಲ್ಲಿಂದ ಆಲ್ಮೋಸ್ಟ್ ಅರ್ಧಕ್ಕರ್ಧ ಸಿಟಿ ಕಾಣಿಸ್ತಾ ಇದೆ. ಬಟ್ ಐ ಡೋಂಟ್ ಥಿಂಕ್ ಅಷ್ಟೊಂದು ಕ್ಲಾರಿಟಿ ಬರ್ಬೋದು ಕ್ಯಾಮ್ರಾದಲ್ಲಿ, ಅಷ್ಟೊಂದು ದೂರ ಫೋಕಸ್ ಆಗ್ಬೋದು ಅಂತೇಳಿ. ಸೀದ ಮೇಲೆ ಕ್ರಾಸ್ ಕಾಣಿಸ್ತಾ ಉಂಟು. ಆಲ್ಮೋಸ್ಟ್ ವಿ ಹ್ಯಾವ್ ರೀಚ್ ದೇ, ಐ ಗೆಸ್. ಐ ಡೋಂಟ್ ನೋ ಹೌ ಮೆನಿ ಮೀಟರ್ಸ್ ಮೋರ್, ಬಟ್ ಲುಕ್ಸ್ ಲೈಕ್ ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್ಡ್. ಇಷ್ಟೊಂದು ಹತ್ತಿ ಬಂದಾಯ್ತು, ನಾವು ಸತ್ತಾ ಇದ್ದಾರೆ. ಇನ್ನು ಎಕ್ಸ್ಟ್ರೋವರ್ಟ್ನೆಸ್ ಖಾಲಿಯಾಗಿದೆ ಟೈರ್ಡ್ ಆದಾಗ ಜನರಿಗೆ. ಕ್ಯಾಮರಾಸ್ ನೋಡ್ತಿಲ್ಲ ಆಗ್ತದೆ. ನೋಡಿ ವಾಮಿಟ್ ಮಾಡಿ ಮಾಡ್ಲಿಕ್ಕೆ ಉಂಟಾ? Usually I always ask these 3 questions, and I think we should do it round. Okay. Like, me and Pierre should everything just about you and ಐ ಗೆಸ್ ಆಲ್ಮೋಸ್ಟ್ ವಿ ಹ್ಯಾವ್ ರೀಚ್. ಈಗಿನ್ನ ಹಾರ್ಡ್ ಪಾರ್ಟ್ ಇದೆ ಅಲ್ಲಿ, ಕಲ್ಲತ್ತದು. ಕಲ್ಲತ್ತಿದ್ರೆ ಐ ಗೆಸ್ ವಿಲ್ ರೀಚ್ ದ ಡೆಸ್ಟಿನೇಷನ್. ಐ ಗೆಸ್ ನಿಮಗೆಲ್ಲ ಕಾಣ್ತಾ ಎಲ್ಲ ಇರಬೇಕು, ಕಾಣುತ್ತೆ. ಶೂ ಲೂಸ್ ಆಗಿದೆ ಅಂತೆ. ಶೂ ಎಲ್ಲ ಟೈಟ್ ಮಾಡಿ ಕಟ್ಟಿದರೆ ಒಳ್ಳೆ, ಯಾಕಂದ್ರೆ ಎಲ್ಲರೂ ಕಾಲು ಅಡ್ಡ ಬೀಳ್ತದೆ ನಡೆಯುವಾಗ. ಒಂದು ಸ್ವಲ್ಪ ಲೂಸ್ ಆಗಿದೆ ಈಗ, ಬಟ್ ನಾನು ಮ್ಯಾನೇಜ್ ಮಾಡ್ತೇನೆ. ನಮ್ಮ ಕ್ರೈ ಬೇಬಿಗೆ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಅಂತೆ, ಅದಕ್ಕೆ ಅವಳು ಕಟ್ತಾ ಇದ್ದಾಳೆ. ಕಟ್ಟಲಿ. ಸ್ವಲ್ಪ ಮಸ್ತ್ ಕುಳ್ಳ ಜನಕ್ಕೆಲ್ಲ ಒಳ್ಳೆಯರ ಆಳ ಗೊತ್ತಾ ಪೂಜೆ ಮಾತು ಇಂಡಿಯನ್ಸ್ ಲೆಕ್ಕ ತೋಜ ಹಣ ಹೈಯೆಸ್ಟ್ ಅಂಕ ತಿಕ್ಕಿನಿ ಪೂರಾ ಹಿಂದಿ ಪಾತ್ರ ಮಕ್ಕಳು ಮಕ್ಕ ಒಂಚೂರು ಮಲಯಾಳೀಸ್ ಮಕ್ಕಳು ಇಲ್ಲಾರ. ಕನ್ನಡದಕ್ಕೂ ಒಂಚೂರು ತಿಕ್ಕರೆ ಕಮ್ಮಿ, ಒಂದು ಕೆಲವು ಕುರಿಟು ತಿಕ್ಕುವಾರೆ. ಕುಡ್ಲಕ್ಕೂ ನೋಡೋದು ಮಸ್ತ್ ಕಮ್ಮಿ ಅಣ್ಣ. ಒಂದು ಗ್ರೂಪ್ ಉಂಟು ನಮ್ಮನ ಕುಡ್ಲಕ್ಕನ್ನ ಒಂದು ಗ್ರೂಪು, ಕೆಲವು ಜನ ಉಲ್ಲ ಆಯ್ತು. ಕೆಲವರು ಈ ಥರ ಕುಟ್ಟಿ ಹಿಡ್ಕೊಂಡು ನಡೀತಾರೆ. ಕುಟ್ಟಿ ಹಿಡ್ಕೊಂಡು ನಡೆದ್ರೆ ಸ್ವಲ್ಪ ಕಂಟ್ರೋಲ್ ಸಿಗ್ತದೆ. ಅದು ಕುಟ್ಟಿ ಹಿಡಿದಾರಲ್ಲ ಸ್ಟಿಕ್, ಟ್ರೆಕ್ ಮಾಡೋದು ಸ್ಟಿಕ್ ಇದ್ರೆ ಸ್ಟಿಕ್ ಯೂಶಲಿ ನಿಮಗೆ ಗ್ರಿಪ್ ಇರಲಿ. ಇಲ್ಲಿ ಗ್ರಿಪ್ ಉಂಟು, ಇಲ್ಲಿ ನಮಗೆ ಇಲ್ಲ ಅಂತೇಳಿಲ್ಲ ಗ್ರಿಪ್. ಅವರಲ್ಲಿ ಲೋಕಲ್ ಅಲ್ಲ ಲೋಡ್, ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ಕಾರಲ್ಲಿ ಬರ್ತಾರೆ, ಎತ್ತಿಕೊಂಡು ಬರ್ಬೋದು. ನಮಗೆ ಬಸ್ಸಲ್ಲಿ ಬರ್ಲಿಕ್ಕೆ ಸ್ವಲ್ಪ ಕಷ್ಟ. ಬ್ಲಾಗ್ ಮಾಡೋದು ಬಿಟ್ಟು ಹತ್ತಿ ಜಾಸ್ತಿ ಬಂಡೆ ಇದೆ. ನಮಗೆಲ್ಲ ಇದು ಕಣ್ಣು ಮುಚ್ಚಿ ಸತ್ತಬೋದು, ದೊಡ್ಡ ವಿಷಯನ. ಓಕೆ, ಆಲ್ಮೋಸ್ಟ್ ರೀಚ್ ಗೈಸ್. ಹೆವಿ ಗಾಳಿ ಇದೆ, ಬಿಸಿಲು ಇದೆ, ಗಾಳಿನೂ ಇದೆ, ಮಳೆನೂ ಇದೆ. ಐರ್ಲ್ಯಾಂಡಿದು ವೆದರ್ ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡ್ತೀನಿ. 1 hour ಬಿಸಿಲು, 1 hour ಮಳೆ, 1 hour ಬಿಸಿಲು, 1 hour ಮಳೆ. ಸೆಕೆಂಡಿಗೆ ಚೇಂಜ್ ಆಗ್ತದೆ. ಓಕೆ, ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್ ಗೈಸ್. ತುಂಬ ಮುಳ್ಳು ನೋಡಿ, ಇದೆಲ್ಲ ಮುಳ್ಳು ಗಿಡ. ಕೈ ಇಟ್ಟರೆಲ್ಲ ಕಂತ ಹೋಗ್ತದೆ ಕೈಗೆ. ನನ್ನ ಕೈಗೆ ಇಲ್ಲೆಲ್ಲ ಕಂತಿದೆ ನೋಡಿ. ನಾಳೆ ಗೊತ್ತಾಗ್ಬೋದು ಇಲ್ಲೆಲ್ಲ ಟಚ್ ಆಗಿದೆ ಅಂತೇಳಿ. ಹೈ ಚಾನ್ಸ್ ಕಾಲು ಆ್ಯಂಕಲ್ ಟ್ವಿಸ್ಟ್ ಆಗೋದು. ಈಗ ಇಲ್ಲಿ ಸ್ವಲ್ಪ ಮಳೆ ಫೀಲ್ ಆಗ್ತಿದೆ, ಬಿಕಾಸ್ ಹೈಟಲ್ಲಿದ್ದೇವಲ್ಲ. ನೋಡಿ ಇಲ್ಲಿ ಬಂತು ಫೈನಲಿ ಗೈಸ್.
ನೀರು ನೋಡಿ ಬ್ಲೂ ಬ್ಲೂ ಇದೆಲ್ಲ ಸ್ಕೈದು ರಿಫ್ಲೆಕ್ಷನ್. ಹೆವಿ ಗಾಳಿ. ಇಲ್ಲಿದೆ ಲಾಸ್ಟ್ ಪಾಯಿಂಟ್. ಗಾಳಿ ಉದ್ದ ಕೂದಲಿದ್ರೆ ಗೊತ್ತಾಗ್ತದೆ ಎಷ್ಟು ಗಾಳಿ ಅಂತೇಳಿ. ಇಲ್ಲಿ ಬರ್ತೀರಾ? ಅಲ್ಲಿ ನಡ್ಕೊಂಡು ಬರ್ಬೋದು ಸೈಡಿಂದ. ಅಯ್ಯೋ ಲವ್ಲಿ ವ್ಯೂ. ವಾಕಿಂಗಿಂತ ಕ್ಲಿಫ್ ಹತ್ತೋದು ಇಸ್ ಮಚ್ ಬೆಟರ್. ಸೈಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಈಗ ನಾಟ್ಸ್ ಇದು ಓವರ್ ಆಲ್ ವ್ಯೂ. ಸೈಡಿಂದ ನೀರು ನೋಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಬಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಾಣಿಸ್ತದೆ. ಇನ್ನು ನಾವು ಸ್ವಲ್ಪ ಫೋಟೋಶೂಟ್ ಮಾಡ್ತೇವೆ. ನೋಡಿ ಸ್ವಲ್ಪ ಫೋಟೋಶೂಟ್ ಮಾಡುವ. ಇಷ್ಟು ಹತ್ತಿ ಆದಮೇಲೆ ಒಂದು ಫೋಟೋಶೂಟ್ ಸಹ ಮಾಡಲೇಬೇಕಲ್ಲ. ಎಲ್ಲ ವ್ಯೂವಲ್ಲಿ ನೋಡಿ ಆಯ್ತಲ್ಲ ಗಾಯ್ಸ್. ನಾನು ಇರ್ತೇನೆ ಸ್ವಲ್ಪ ಕೆಳಗೆ ಹೋಗಿ ವೀಡಿಯೋ ಅಂತೂ ಮಾಡಲ್ಲ. ಕೆಳಗೆ ಹೋಗಿ ಐ ಟ್ರೈ ಟು ಡೂ ಸಮ್ ರೀಲ್ ಯೂಸಿಂಗ್ ದಿಸ್ ಕ್ಯಾಮರಾ. What a mesmerizing view. Okay, this is done. Next video will be of cliff walking. That will be part 2. ಯಾವ ಪ್ಲೇಸ್ ಬಿಟ್ಟಿದೆ, ಯಾವ ಕೌಂಟಿ? ಬ್ರೇಹೆಡ್ ಪಾರ್ಟ್ 2 ಅಂತ ನಾನು ವಿಡಿಯೋ ಮಾಡ್ತೇನೆ. ಇನ್ ದ್ಯಾಟ್ ಯು ಕ್ಯಾನ್ ಸಿ ದ ಕ್ಲಿಫ್ ವಾಕಿಂಗ್. ಕಾಫಿ ಕುಡಿಬೇಕಷ್ಟೇ. ನಾವು ಪ್ಲಾಸ್ಟಿಕ್ ಸ್ಯಾಂಡ್ವಿಚ್ ಮುಂದೆ ಇಲ್ಲಿ ತಿನ್ಬೇಕಾ? ಕೆಳಗಲ್ಲಿ ವಾಕಲ್ಲಿ ತಿನ್ಬೇಕಾ? ನಾನು ಕೆಳಗೆ ವಾಕಲ್ಲಿ ತಿಂತೀನಿ. ಯಪ್ಪ ಇಲ್ಲಿ ಏನು ಚಳಿ.